when I was small, I thought that I want to become a teacher. ಒಂದ್ಸರಿ ಲಾಯರ್ ಆಗ್ಬೇಕು ಅಂತ ಅನ್ಸೋದು. ಜೀವನ ಎಲ್ಲ ಸಂತೋಷ ಸುಖವಾಗಿರ್ಬೇಕು ಅನ್ಕೊಂಡಿದ್ದೆ. ನಮಸ್ಕಾರ ಗುರುವೆ, ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ. ನಾವು ಚಿಕ್ಕ ಮಕ್ಳ ಹತ್ರ ಹೋಗ್ಬಿಟ್ಟು ನೀನ್ ದೊಡ್ಡನಾದ್ಮೇಲೆ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂದ್ರೆ ನನಗೆ CA ಮಾಡ್ಬೇಕು ಅಂತ ಇಂಟ್ರೆಸ್ಟ್. Basketball player, ma'am. Doctor. ಬಾಸ್ಕೆಟ್ಬಾಲ್ ಪ್ಲೇಯರ್. Police ಆಗ್ಬೇಕು ಅನ್ಕೊಂಡಿದ್ದೀನಿ. Doctor. ಈ ರೀತಿಯಾದಂತ ಉತ್ತರಗಳನ್ನ ಕೊಡ್ತಾರೆ. ನಾವು ಕೂಡ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇದೇ ರೀತಿಯಾದಂತ ಉತ್ತರಗಳನ್ನ ಖಂಡಿತವಾಗಿಯೂ ಕೊಟ್ಟಿರ್ತೀವಿ. ಆದ್ರೆ ದೊಡ್ಡರಾದ್ಮೇಲೆ ಏನಾಗ್ತೀವಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಏನ್ ಆಸೆಗಳನ್ನ ಇಟ್ಕೊಂಡಿರ್ತೀವೋ ಅದನ್ನ ಬಿಟ್ಟು ಬೇರೆ ಒಂದು ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಷ್ಟೇ. ಇದು ಎಲ್ಲರ ಜೀವನದಲ್ಲೂ ಕೂಡ ಅದೇ ರೀತಿ ಆಗಿರುತ್ತಾ ಅಥವಾ ಕೆಲವೊಬ್ರು ಅವ್ರೇನು ಚಿಕ್ಕ ವಯಸ್ಸಿನಿಂದ ಆಸೆ ಪಟ್ಟಿರ್ತಾರೋ ಅದೇ ಆಗ್ತಾರ? ಬನ್ನಿ ನಮ್ಮ ಜನಗಳ ಹತ್ರ ವಿಚಾರಿಸೋಣ, ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಏನ್ ಅನ್ಕೊಂಡಿದ್ರು, ದೊಡ್ಡವರಾದ್ಮೇಲೆ ಯಾವ ಒಂದು ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಂಡ್ರು ಅಂತ. ನಮ್ ಜೊತೆ ಅನು ಇದ್ದಾರೆ. ಸೊ ಅನು ಇವತ್ತು ಎಲ್ಲಾ ಜನಗಳ ಹತ್ರನು ವಿಚಾರಣೆ ಮಾಡ್ತಾಳೆ. ಸೊ ಬನ್ನಿ ಇವಾಗ ಕೇಳ್ಕೊಂಡ್ ಬರೋಣ. ಚಿಕ್ಕವರಿದ್ದಾಗ ಓದಬೇಕು, ಚೆನ್ನಾಗಿ ಓದಬೇಕು, ಯಾವುದನ್ನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ಅದಕ್ಕೆ ಓದಿದ್ದೀವಿ, ಓದಿರೋದು ಕಡಿಮೆ, SLC ಓದಿದ್ದೀವಿ. ಇವಾಗ ಸ್ಕ್ರೀನ್ ಪ್ರಿಂಟರ್ ಆಗಿದ್ದೀವಿ. ಹಾಂ, ಅದರಿಂದ ನಿಮಗೆ ಖುಷಿ ಇದೆಯಾ? ಖುಷಿ ಇದೆ. ನಾವು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಿದ್ವಿ, ಅದೇ ಮಾಡ್ತಾ ಇದ್ದೀವಿ. ಇಲ್ಲ, ನಮ್ದೆಲ್ಲ ಇಲ್ಲಿ ರೂಲ್ಸ್ ಇದೇ ಇರೋದು. ನಾವು ಅವಾಗಿಂದ ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದಿದ್ದೀವಿ. ಮನೆಗೆ ಓನಾಗಿತ್ತು, ಅದೇ ಓನಾಗೆ ಇದು ಮಾಡ್ತಾ ಇದ್ವಿ ಸ್ಯಾರಿ ಬಿಸ್ನೆಸ್. ನಾನು ಇಂಜಿನಿಯರ್ ಆಗ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಈಗ ಮೆಡಿಕಲ್ ಫೀಲ್ಡ್ ಚೂಸ್ ಮಾಡಿದ್ವಿ. ಮೆಡಿಕಲ್ ಫೀಲ್ಡ್. ಇದ್ರಲ್ಲಿ ಖುಷಿ ಇದೆಯಾ ನಿಮ್ಗೆ? ಸ್ಯಾಟಿಸ್ಫೈಡ್ ಅಲ್ಲ, ಬಟ್ ಓಕೆ. ನೋ ಕಾಮೆಂಟ್ಸ್. ಇಲ್ಲ ಸರ್, ನಾನೇನು ಅನ್ಕೊಂಡಿರ್ಲಿಲ್ಲ, ಬಟ್ ಬೆಂಗಳೂರು ಒಂದು ಜಾಬ್ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಆರ್ಮಿಗೆ ಸೇರ್ಕೋಬೇಕು. ಈಗೇನಾಗಿದ್ದೀರಾ? ಸಾರ್ಥಕವಾಯ್ತು. ನೀನ್ ನಗ್ಬೇಕು ನನ್ನ ನೋಡಿ. ಯಾಕೆ ನಮ್ ಜನಗಳ ಹತ್ರ ಅವರ ಒಂದು ಅಭಿಪ್ರಾಯವನ್ನ ತಿಳ್ಕೊಬೇಕು ಅಂತ ನಾವು ವಿಡಿಯೋ ಮಾಡೋದಕ್ಕೆ ಅಂತ ಹೋದ್ರೆ ನಾವ್ ಒಂದ್ 50 ಜನನ ಮಾತಾಡ್ಸಿದ್ರೆ ಒಂದ್ 5 ಜನನು ಕೂಡ ರೆಸ್ಪಾನ್ಸ್ ಮಾಡಲ್ಲ. ನಾನ್ ವಿಡಿಯೋಗೆ ಬರಲ್ಲ, ನಾನು ಏನು ಮಾತಾಡಲ್ಲ ಅಂತ ಓಡ್ಬಿಡ್ತಾರೆ. ನೀವು ಅಂತ ಅಂಕಲ್ ನೀವ್ ಮಾತಾಡ್ತೀರಾ, ಆಂಟಿ ನೀವ್ ಮಾತಾಡ್ತೀರಾ ಅಂತ ಎಲ್ರು ಕೇಳಿದ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆದ್ರೆ ನಾವು ಒಂದಷ್ಟು ಜನ ಮಾತಾಡಿದ್ರೆ ಖಂಡಿತವಾಗಿ ನಮ್ಗೆ ಜಾಸ್ತಿ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಯಾರು ಕೂಡ. ಸುಮ್ನೆ ನಾವಿಬ್ರೆ ನಗ್ತಾ ಇರೋದೆ. ಕೋಪಿಸಿಕೋಬೇಡ ಕಂದಮ್ಮ, ಹೋಗಿ. ನೀವು ಚಿಕ್ಕ ವಯಸ್ಸಿದ್ದಾಗ ಏನಾಗ್ಬೇಕಂತ ಅನ್ಕೊಂಡಿದ್ರಿ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನಾಗಬೇಕು ಅಂತ ನಾವು ಯಾವುದು ಏನು ಗುರಿ ಇಟ್ಕೊಂಡಿರಲಿಲ್ಲ, ಆದರೆ ನಮ್ಮ ಆಶೋತ್ತರಗಳೆಲ್ಲ ಈಡೇರ್ತಾ ಇದೆ. ನಾನು ಏನೇ ಅನ್ಕೊಂಡಿದ್ದೀನೋ ಅದೆಲ್ಲ ಆಗ್ತಾ ಇದೆ. ಏನು ಅನ್ಕೊಂಡೇ ಇಲ್ವಾ? ನಮ್ಮ ಮನೆ ಬರದಲ್ಲಿ ಏನಿಲ್ಲ. ನೋ ಕಾಮೆಂಟ್ಸ್. ಇಲ್ಲ ಸರ್. ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ ಲೈಫೇ ಒಂಥರ ಬೇರೆ ಇತ್ತು, ಈಗ ಅದಕ್ಕೆ ಆಪೋಸಿಟ್, ಡೆಡ್ ಆಪೋಸಿಟ್ ಆಗಿದೆ. ಅನ್ಕೊಂಡೇ ಇರ್ಲಿಲ್ಲ ಆ ತರ ಇದೀವಿ, ಬಟ್ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೀನಿ, ಹ್ಯಾಪಿ ಆಗಿದ್ದೀನಿ. Myself Shruti Oza. I am from Gulbarga. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನೀವೇನ್ ಅನ್ಕೊಂಡಿದ್ರಿ ಏನಾಗ್ಬೇಕಂತ? ಈಗ ಏನಾದ್ರು? When I was small, I thought that I want to become a teacher. I saw like one of my what they say sisters and all, they are teachers. So my ambition was that one day I will also become teacher and treat these students like they teach me today. But as I'm grown up now, I wish that I come in a corporate girl, work in my dream company like Google or Microsoft. So these are the few changes of mine. And now you became? And now actually I'm pursuing MBA at Gibbs College. Not bad. Now you. ಒಂದೊಂದ್ಸರಿ ಲಾಯರ್ ಆಗ್ಬೇಕು ಅಂತ ಅನ್ಸೋದು, ಇಲ್ಲ ಬೇರೆ ಏನಾದ್ರೂ ಟೀಚರ್ ಆಗ್ಬೇಕು ಅನ್ಸೋದು. ಅನಿವಾರ್ಯ ಬಂತು ಲಾಯರ್ ಓದ್ಬೇಕಾಗಿ ಲಾಯರ್ ಆದ್ರೆ. ಸೊ ನಿಮ್ಗೆ ಇದರಿಂದ ಖುಷಿ ಇದೆಯಾ? ಖುಷಿ ಇದೆ. ಜೀವನ ಎಲ್ಲ ಸಂತೋಷ ಸುಖವಾಗಿರ್ಬೇಕು ಅನ್ಕೊಂಡಿದ್ದೆ ಚಿಕ್ಕ ವಯಸ್ಸಿಂದಲೂ ಕೂಡ. ಹೌದು. ಕೊನೆಗೆ ಏನು ಸುಖನೂ ಇಲ್ಲ, ಸಂತೋಷನೂ ಇಲ್ಲ, ಹಂಗೆ ಎಲ್ಲ ಮಿಕ್ಸೆಡ್.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಂದ್ರೆ ಪ್ರೊಫೆಷನ್ ವೈಸ್ ಯಾವ್ದು ಅನ್ಕೊಂಡಿದ್ರಿ? ಆ ಏನ್ ಕೆಲಸ ತಗೊಂಡ್ಬೇಕಂತ ಅನ್ಕೊಂಡಿದ್ರಿ? నేను ಸ್ಕೂಲಲ್ಲಿ ಇದ್ದಾಗ ಟೀಚರ್ ಆಗಬೇಕು ಅನ್ಕೊಂಡಿದ್ದೆ, ಕಾಲೇಜಿಗೆ ಬಂದಾಗ ಲೆಕ್ಚರರ್ ಆಗಬೇಕು ಅನ್ಕೊಂಡೆ, ಲೆಕ್ಚರರು ಆಗಿದ್ದೆ. ಅಯ್ಯೋ ಇದೆಂಥ ಕೆಲಸ ಅಂತ ಹೇಳ್ಬಿಟ್ಟು ರಿಸರ್ಚ್ಗೆ ಹೋದೆ, ಅಯ್ಯೋ ಇದೆಂಥ ಕೆಲಸ ಅಂತ ಬಿಟ್ಬಿಟ್ಟು ಆಮೇಲೆ ಬಿಸ್ನೆಸ್ಸಿಗೆ ಬಂದೆ. ವಾಟ್ ಎ ಬ್ಯೂಟಿಫುಲ್ ಸ್ಟೋರಿ ಮಿಸ್ಟರ್ ದೇವ್. ಈಗಲೂ ಟೀಚಿಂಗ್ ಮಾಡ್ತಿದ್ದೀನಿ, ಅದರಲ್ಲಿ ದುಡ್ಡು ಬರಲ್ವಲ್ಲ. ಓ, ಜಾಸ್ತಿ ದುಡ್ಡುಗೋಸ್ಕರ ಬಿಸ್ನೆಸ್. ಕೆಲವೊಂದ್ಸಲ ನಾವು ಬೆಂಗಳೂರಲ್ಲಿ ಇದ್ರು ಕೂಡ ಬೇರೆ ಯಾವ್ದೋ ಸ್ಟೇಟ್ ಹೋಗ್ಬಿಟ್ಟಿದೀವ ಅಥವಾ ಔಟ್ ಸೈಡ್ ಎಲ್ಲಾದ್ರೂ ಹೋಗ್ಬಿಟ್ಟಿದೀವ ಅನ್ಸುತ್ತೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಇಟ್ಕೊಂಡು ಕನ್ನಡನೇ ಬರಲ್ಲ. ನಾವು ಅವ್ರ ಹತ್ರ ವಿಡಿಯೋ ಮಾಡ್ಬೇಕು ಅಂತ ಹೋದಾಗ ಕನ್ನಡ ಬರುತ್ತಾ ಅಂತಾನೆ ಕೇಳ್ಬೇಕು. ಅದು ಮೊದಲನೇ ಕ್ವಶನ್. ಸಾರ್ಥಕವಾಯ್ತು ನಿನ್ನ ಜನ್ಮ ಸಾರ್ಥಕವಾಗಿ ಹೋಯ್ತು ಬಿಡು. ಆ್ಯಕ್ಚುಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ಕೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲಿ ಏನಾಗಿಲ್ಲ, 100%. ತುಂಬ ಅಂದರೆ ನಾನು ಅಂದ್ಕೊಂಡಿದ್ದಾಗಿಲ್ಲ. ನನ್ನ ತಪ್ಪುಗಳಿಂದನೇ ನನ್ನ ಜೀವನ ಸ್ವಲ್ಪ ಸುಧಾರಿಸ್ಕೊಂಡಿಲ್ಲ, ಭಾಳ ಕೆಟ್ಟೋಗಿದೆ ಪ್ರೆಸೆಂಟ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಕ್ಸ್ಕ್ಯೂಸ್ ಮೀ ಬ್ರೋ, ಕನ್ನಡ ಬರುತ್ತಲ್ಲ? ಬರಲ್ವಾ? ಕನ್ನಡ ಬರೋಲ್ವಾ ನಿನಗೆ? ಇಲ್ಲ. ಎಷ್ಟು ವರ್ಷ ಆಯ್ತು ಕರ್ನಾಟಕಕ್ಕೆ ಬಂದು? 17 ವರ್ಷ ಆಚಿ. 17 ವರ್ಷದಿಂದ ಕರ್ನಾಟಕದಲ್ಲಿದೀಯಾ? ಇನ್ನೂ ಕನ್ನಡ ಕಲ್ತಿಲ್ವಲ್ಲ ನೀನು? ಇಲ್ಲ. ನಾವು ಓದಬೇಕು ಅಂದ್ಕೊಂಡಿದ್ರೆ ಚಿಕ್ಕ ವಯಸ್ಸಾಗೆ ನಮ್ಮ ತಂದೆ ಹೊರ್ತಿರೋದ್ರು. ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು. 4 ಜನ ಮಕ್ಕಳು, ನಾನೇ ಮನೆಗೆ ದೊಡ್ಡವಳು. ಎಲ್ಲ ಪ್ರತಿಯೊಂದು ಅವ್ರನ್ನ ಬೆಳೆಸಿ ಓದಿಸಿ ಮಾಡಿ ಅವ್ರಿಗೊಂದು ಪೊಸಿಷನ್ ಒಂದು ಕೊಟ್ಟು ಅವ್ರಿಗೆ ಮದುವೆ ಮಾಡಿ ಅವ್ರನ್ನೆಲ್ಲ ಜವಾಬ್ದಾರಿ ತಿಳಿಸಿ ಅವ್ರಿಗೆ ಇದು ಮಾಡಿ ಆಮೇಲೆ ಇವಾಗ ನಾವು ಈಚೆಗೆ ಬಂದು ಸ್ವತಂತ್ರವಾಗಿ ಬದುಕ್ತಾ ಇದ್ದೀರಿ ನಾವು ಇವಾಗ. ಸಾರ್ಥಕವಾಯ್ತು. ಲೈಫ್ ಹೆಂಗೆ ಗುರು, ನಾವ್ ಅನ್ಕೊಂಡಿದ್ದೆ ಒಂದು ಆಗೋದೇ ಇನ್ನೊಂದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. दीदी आपका नाम? सुष्मिता. अब बचपन में ना क्या बनना चाहते थे, अब क्या बने? हाउस वाइफ भी बनना हूँ. ಬರೀ ಇಂಥದೆಯಾ? वही बनना चाहता है. पढ़ाई में उस टाइम तो कितना बोलता था, अभी तो नहीं हुआ. अभी तो हाउस वाइफ ही हूँ. हाँ, वो बोलकर क्या करना, हम लोगों को ये अच्छा नहीं लगेगा ना. हाँ ठीक है. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ನೋಡಿರಲ್ಲ ನಮ್ ಜನಗಳು ಯಾವ ರೀತಿಯಾದಂತ ಉತ್ತರಗಳನ್ನ ಕೊಟ್ರು ಅಂತ. ಕೆಲವೊಬ್ರು ಜೀವನದಲ್ಲಿ ಮಾತ್ರ ತಾವು ಚಿಕ್ಕ ವಯಸ್ಸಿನಿಂದ ಯಾವ ಆಸೆಯನ್ನ ಇಟ್ಕೊಂಡಿದ್ರು ಅದನ್ನ ನೆರವೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅದು ಎಲ್ಲ ಜೀವನದಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕೆ? ಕೆಲವೊಂದು ಕಾರಣಗಳಿಂದ ಅವರ ಒಂದು ಆಸೆ ಕನಸುಗಳನ್ನ ಬಿಟ್ಕೊಳ್ಬೇಕಾಗುತ್ತೆ. ಅನು, ನೀನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಏನಾಗ್ಬೇಕಂತ ಅನ್ಕೊಂಡಿದ್ದೆ? ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇಂಜಿನಿಯರೇ ಆಗ್ಬೇಕು ಅನ್ಕೊಂಡಿದ್ದೆ. ಸೊ ನಾನು ಅನ್ಕೊಂಡಿರೋ ರೀತಿಯಲ್ಲೇ ನಾನು ನನ್ನ ಹಾದಿಯಲ್ಲಿ ಇದ್ದೀನಿ, ಅದು ನನ್ನ ಖುಷಿ. ನಿಮ್ಮ ಜೀವನದಲ್ಲಿ ನೀವು ಯಾವ ಒಂದು ಪ್ರೊಫೆಷನ್ ನ ಇಷ್ಟಪಟ್ಟಿದ್ರಿ, ಕೊನೆಗೆ ಏನಾದ್ರಿ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದ್ರೂ ವಿಡಿಯೋದಲ್ಲಿ ಚೇಂಜಸ್ ಮಾಡ್ಕೊಬೇಕು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.